ಸಿದ್ಧಾರೂಢರನ್ನ ಮಡದಾಗ ಮಂಚದ ಮೇಲೆ ಹೆಂಗೆ ಕುಂದಿರ್ತಿದ್ರು ಹತ್ತಿಕೊಂಡು ಕೇಳಿದ್ರೆ ಬಹುಶಃ ನಿಮಗೆ ತಿಳಿಯಂಗೆ ಹೇಳ್ಬೇಕಂತಂದ್ರೆ ತಾಯಿ ಗರ್ಭದೊಳಗೆ ಕೂಸು ಹೆಂಗೆ ಕೂತಿರ್ತದಲ್ಲ ಹಂಗೆ ಕುಂದಿರ್ತಿದ್ರು ತಾವು ಕುಂದ್ರ ತಾಯಿ ಇವೆರಡೂ ಮೊಳಕಾಲಿಂದ ಮಡಿಸಿ ಈ ಕೈಗಳೆರಡು ಜೋಡಿಸಿ ತಲೆ ತಿಳಕ್ಕೆ ಮಾಡ್ಕೊಂಡಂತ ಕುಂದಿರ್ತಿದ್ರು. ಸಿದ್ಧಾರೂಢರು ಕುಂದ್ರು ಸ್ಟೈಲೇ ಹಂಗೆ. ಯಾವಾಗಿದು ಅವ್ರಿಗೆ ವಯಸ್ಸಾದ ಬಳಿಕ ಮುಪ್ಪು ಬಂದುಬಿಟ್ಟಿತ್ತು. ಯಾವಾಗಿಂದ ವಯಸ್ಸಾಗಿರ್ತಕ್ಕಂಥ ಪ್ರಸಂಗದೊಳಗೆ ಸಿದ್ಧಾರೂಢರಿಂದ ಕುಂದಿರ್ತಿದ್ರು. ಹಿಂಗೆ ಮುದುಡ್ಕೊಂಡು ಮೈ ಮೇಗೆ ಅವ್ರೇನು ಅಂಗಿ ಹುಟ್ಟಿಲ್ಲ, ಏನ್ರಿ ಶರ್ಟ್ ಹುಟ್ಟಿಲ್ಲ, ಬರೀ ಮೇಲೆ ಕುಂದಿರ್ತಿದ್ರು. ಅವರು ಹಣ್ಣಾಗಿದ್ರು. ಒಟ್ಟು ಅವರಿಗೆ ಈ ಕಡೆ ಅರಿವೇ ಇರ್ತಿದ್ದಿಲ್ಲ. ಯಾಕೆ ಅವ್ರಿಗೆ ಒಟ್ಟಾರೆ ಟೋಟಲ್ ಆಗಿಂದ ಯಾವುದೇ ಕೂಡ ಬಾಹ್ಯ ಪ್ರಪಂಚದ ಅರಿವು ಅಂತಗಂದು ಇರ್ತಿದ್ದಿಲ್ಲ. ಅದಕ್ಕಾಗಿ ಅವರಿಗೆಂದ ಆರೂಢ ತಗೊಂಡು ಕರಿತಿದ್ರು. ಯಾರಿಗೆ? ಸಿದ್ಧಾರೂಢರಿಗೆ. ಆರೂಢ ತಗೊಂಡು ಯಾಕೆ ಕರೀತಾರೆ ಗೊತ್ತಂದ್ರಿ? ಏನ್ರಿ ಆರೂಢಿನಾಗಿದ್ದವನಿಗೆ ಆರೂಢ ತಗೊಂಡು ಕರೀತಾರೆ. ಈಗ ನನಗೆ ಕರಿ ಅಂದ್ರೆ ಕರೆಯಂಗಿಲ್ಲ. ನನಗೆ ಆರೂಢ ಅನ್ನಕ್ಕದ ನನಗೆ ನಾನು ಕೂಡ ಚಲೋ ಉಣ್ಣಕ್ಕೆ ಬೇಕು, ಚಲೋ ಬಟ್ಟೆ ಬೇಕು, ಕೈಯಾಗ ಉಂಗುರುಗಳು ಬೇಕು, ನಮಗೆ ಬೇಕಂತಗೊಂಡಂತೀವೆಲ್ಲ ನಾವು ಆರೂಢರ ಆಲಕ್ಕಂದ ಆಗಂಗಿಲ್ಲ. ಆರೂಢ ಯಾವನಿಗೆ ಅಂತಾರ? ಈ ಬಾಹ್ಯ ಪ್ರಪಂಚದ ಅರಿವನ್ನು ತಗೊಂಡು ಬಿಟ್ಟು ಅನ್ನ ನೀರನ್ನು ತಗೊಂಡು ಗೊತ್ತಿಲ್ಲಾರ್ದೇ ಯಾವುದು ಕೂಡ ಪರಿಕಲ್ಪನೆ ಇಲ್ಲದೇ ಕೇವಲ ತನ್ನೊಳಗಿರ್ತಕ್ಕಂಥ ಮನಸ್ಸನ್ನು ಯಾವ ಭಗವಂತನ ಕಡೆಗೆ ಕೊಟ್ಟಿರ್ತಾನಲ್ಲ ಅವನೇ ನಿಜವಾಗಿರ್ತಕ್ಕಂಥ ಆರೂಢನಾಕ್ಕನೆ ಹೊರತಾಗಿ ಎಲ್ಲರೂ ಆರೂಢರಾಗಕ್ಕಾಗಂಗಿಲ್ಲ. ಹೌದಲ್ಲ? ಅದಕ್ಕಾಗಿ ಒಬ್ಬ ಜಾನಪದ ಕವಿ ಒಂದು ಮಾತು ಹೇಳ್ತಾನೆ, ಜಾಣಿ ನನ್ನ ಮಗಳನ್ನು ಯಾರಿಗೆ ಕೊಡಲೆವ್ವ. ನೋಡ್ರಿ ಎಷ್ಟು ಚಂದ ಹೇಳ್ತಾನೆ. ಜಾಣಿ ನನ್ನ ಮಗಳನ್ನು ಯಾರಿಗೆ ಕೊಡಲೆವ್ವ, ಕ್ವಾಟಿಯ ಮ್ಯಾಲಿರುವ ಕೊರವಾಗ ಕೊಟ್ಟಾರ, ಕಸಬರಿಗೆ ಚಿಂತೆ ನನಗಿಲ್ಲ, ಕಸಬರಿಗೆ ಚಿಂತೆ ನನಗೆ. ನೋಡ್ರಿ ಎಷ್ಟು ಚಂದ ಹೇಳ್ತಾರ. ಒಬ್ಬ ಜಾನಪದದ ಒಂದು ನುಡಿ ಇದು. ಅವ ಏನು ಹೇಳ್ತಾನ? ಜಾಣಿ ನನ್ನ ಮಗಳನ್ನು ಯಾರಿಗೆ ಕೊಡಲೆವ್ವ, ಕ್ವಾಟಿಯ ಮ್ಯಾಲಿರುವ ಕೊರವಾಗ ಕೊಟ್ಟಾರ, ಕಸಬರಿಗೆ ಚಿಂತೆ ನನಗಿಲ್ಲ, ಕಸಬರಿಗೆ ಚಿಂತೆ ನನಗಿಲ್ಲ. ನೋಡ್ರಿ, ಮಗಳು ಬೆಳೆದು ನಿಂತಾಳ, ಮದುವೆ ವಯಸ್ಸಿಗೆ ಬಂದಾಳ, ಒಳ್ಳೆ ಗುಣವಂತಿ ಅದಾಳ, ಏನ್ರಿ ನೋಡ್ಲಿಕ್ಕೆ ಭಾಳ ರೂಪವಂತಿ ಅದಾಳೆ, ಅಷ್ಟೇ ಸೌಂದರ್ಯವಂತಿ ಅದಾಳಲ್ಲ ಮಗಳು. ಮನೆಯಾಗಿಂದ ತಂದೆ ತಾಯಿ ವಿಚಾರ ಮಾಡ್ತಿರಲ್ಲ ನೀವು? ನಿಮ್ಮ ಮನೆಯಾಗ ವಿಚಾರ ಮಾಡ್ತಿರಲ್ಲ ರೀ? ಮಗಳು ಬೆಳೆದು ದೊಡ್ಡವಳಾಗಿ ನಿಂತಾಗ ನೀವೆಲ್ಲ ವಿಚಾರ ಮಾಡ್ತಿರಲ್ಲ? ಏನ್ರಿ ಮಗಳರ ದೊಡ್ಡಕ್ಕೆ ಆದ್ಲು, ಮಗಳಿಗೆ ಎಂಥವ್ನಿಗೆ ಕೊಡಬೇಕು. ಅವಾಗ ಗಂಡು ಹೇಳ್ತಾರೆ, ನನ್ನ ಮಗಳಿಗೆ ಡಾಕ್ಟ್ರ್ ಕೊಡಬೇಕು. ಯಾಕೆ ನೀ ಏನು ಪೇಷಂಟ್ ಇದೆ ಏನ್ರಿ? ಏನು ಮಗಳ ಪೇಷಂಟ್? ನಾವೆಲ್ಲ ವಿಚಾರ ಮಾಡ್ತೀವಿಲ್ಲ. ಮಗಳಿಗೆ ಯಾರಿಗೆ ಕೊಡಬೇಕು? ಮಗಳಿಗೆ ಒಬ್ಬ ಡಾಕ್ಟ್ರಿಗೆ ಕೊಡಬೇಕು, ಒಬ್ಬ ಇಂಜಿನಿಯರಿಗೆ ಕೊಡಬೇಕು, ಏನ್ರಿ ಒಬ್ಬ ದೊಡ್ಡ ವ್ಯಾಪಾರಿಗೆ ಕೊಡಬೇಕು, ಮಗಳನ್ನು ಒಬ್ಬ ರಾಜಕಾರಣಿಗೆ ಕೊಡಬೇಕು, ಒಟ್ಟು ಮಗಳನ್ನು ದೊಡ್ಡ ಶ್ರೀಮಂತರ ಮನೆಗೆ ಕೊಡಬೇಕು. ಯಾಕೆ? ಮಗಳನ್ನೇ ಆ ದೊಡ್ಡ ಶ್ರೀಮಂತರ ಮನೆಗೆ ಕೊಟ್ಟೇವತ್ತಂದ್ರೆ ಏನ್ರಿ ತಂದೆ ತಾಯಿ ಮೇಲೆ ಪ್ರೀತಿಗಾಗಿ ಆ ಮನೆಯಂದು ನೀವು ಮಾಡ್ತಿರಿಲ್ಲ ಏನ್ರಿ? ಈಗ ಗಂಡ ಜಳಕ ಕೊಂಟಿದ್ನ ತಿಳ್ಕೊರಿ. ಜಳಕ ಮಾಡಾಕಂದ ಅಂಗಿ ಸಿಗಿಸಿ ಬಚ್ಚಲ್ದಾಗ ಹೋಗ್ತಾನೆ. ಯಾವಾಗಿಂದ ಅಂಗಿ ಸಿಗಿಸಿ ಅಂದ ಬಾತ್ರೂಮ್ನಾಗ ಹಾದನ್ನ ತಿಳ್ಕೊಂಡ್ರೆ ನೀವು ಹೆಣ್ಮಕ್ಳು ಏನು ಮಾಡ್ತೀರಿ? ಆ ಕಡೆ ಅವ್ನು ಬಾಗಿಲು ಹಾಕೋತಾನೆ, ಸುಮ್ಮನೆ ಕುಂದ್ರದು ಬತ್ತದು. ಬಾಗಿಲು ಹಾಕಿದ್ನಂತಂದ್ರೆ ಹೆಣ್ಮಕ್ಳಿಂದ ಬಂದು ಅವ್ನ ಸೆರೆಟಿನ ಕಿಸೆದಾಗ 2 ಬಟ್ಟೆ ಹಾಕ್ತಿರಿಲ್ಲ? 2 ಬಟ್ಟೆ ಹಾಕಿ ಒಂದು 500 ರೂಪಾಯಿ ತೆಗೆದು ಅದನ್ನು ಒಯ್ದು ಸೀರೆಯಾಗಿ ಮಡಿಚಿಟ್ರಿ ಅಂತಂದ್ರೆ ಮುಗಿತು. ಮಾಡ್ತಿರ್ಲಿ ಕಳ್ತನ. ಯಾವಾಗಿಂದ 500 ರೂಪಾಯಿ ತೆಗೆದಿಟ್ಟು ಅದನ್ನು ಒಯ್ದಂದು ಸೀರೆಯಾಗಿ ಇಟ್ಟಂದ ಅದು ಪಾಪ ಮೈ ತಗೊಂಡು ಬಂದು ಅದು ಅಂಗಿ ಹಾಕ್ಕೊಂಡು ಮೊದಲು ಕಿಸೆದಾಗ ಕೈ ಹಾಕ್ತಾನೆ. ಕೈ ಹಾಕಿ ಮೊದಲು ರೊಕ್ಕ 500 ರೂಪಾಯಿ ಕಮ್ಮಿ ಅವ. ಪಾಪ ಹೆಣ್ತಿಗೆ ಅಂತ ಕೇಳ್ತಾನೆ, ಏನ ಇದ್ರಾಗಿನ ರೊಕ್ಕ ಇಕ್ಕ ತಕ್ಕೊಂಡಿದ್ದೇನು? ಪಾಪ ಅವನಿಗೆ ಬೆದರ್ಸೋದು. ನನಗೇನು ಹೇಳಿ ಇಟ್ಟಿದೆ ಎಣ್ಣಿ ಎಣಿಸಿಟ್ಟಿದ್ದೇನು? ಅಲ್ಲ, ಈ ಕಿಸೆದಾಗಿತ್ತು ನನಗೇನು ಗೊತ್ತಾ? ಯಾವಾಗ ಅವನಿಗೆ ಬೆದರಿಸಿ ಬಿಟ್ರಿ ಪಾಪದ ತಲೆ ತುರಿಸುವ ತಿರುಗಾಡ್ತಂದು ಸಂಜೆತನ. ಇದು 500 ರೂಪಾಯಿ ಎಲ್ಲಿ ಹೋಯ್ತು? ನಾ ಏನು ಗುಡ್ಡ ತಿಂದಿಲ್ಲ, ಸಿಗರೇಟ್ ಸೇದಿಲ್ಲ, ಏನೂ ಮಾಡಿಲ್ಲ. ಎಲ್ಲಿ ಬಾದು ಚಂತನ ಎಲ್ಲರೂ ಕಳೆದ್ರಿ ಕೊಡೋತಿರ್ಸಿ ಪಾಪ ಸಮಾಧಾನ ಮಾಡ್ಕೊಂಡು ಇವೆಲ್ಲ ರೊಕ್ಕ ಗೊಳೆ ಮಾಡೋದು. ಯಾವಾಗಿಂದ ತವ್ರ ಮನೆಗಿಂದ ಹೋಗಿ ಬರ್ತೀನಿ ತಿಳ್ಕೊಂಡಂದು ಅನ್ರಿ ತವ್ರ ಮನೆಗಿಂದ ಹೋಗಿ ಒಂದು 4-5 ದಿವಸದಿಂದ ಇದ್ದು ನೀವೇನು ರೊಕ್ಕ ಒಯ್ದಿರ್ತಿರಲ್ಲ ಅದೇ ರೊಕ್ಕದಾಗಿನಿಂದ ಒಂದು ಸಾಮಾನು ಮಾಡ್ಸ್ಕೊಂಬರೋದು. ಹೋಗಿ ನಮ್ಮವು ಬ್ಯಾಡಲಕ್ಕೆ ನನ್ನ ಕೊಳ್ಳ ನಕ್ಲೆಸ್ ಮಾಡ್ಸ್ಯಾವ ಏನ್ರಿ? ಇದೇ ಗಂಡನದೇ ರೊಕ್ಕ ಕಳು ಮಾಡ್ಕೊಂಡು ಹೋಗಿ
ಯಾವಾಗಿಂದ ಗಂಡನ ರೊಕ್ಕದಿಂದ ಕಳುವು ಮಾಡ್ಕೊಂಡಂದ ಹೋಗಿ ತವ್ರ ಮನೆಗಿಂದ ಹೋಗಿ ಅಲ್ಲಿದಿಂದ ಏನರ ತೊಗೊಂಡು ಬಂದು ಇದು ನಮ್ಮ ಮಗು ಮಾಡಿಸ್ಯಾಳ ನಮ್ಮ ಅಪ್ಪ ಮಾಡಿಸ್ಯಾನ ತೊಗೊಂಡಂದು ಹೇಳ್ತೀವಲ್ಲ, ಅದರ ಸಲುವಾಗಿ ನಂತಾರೆ ಏನಂತ ಮಗಳನ್ನು ಶ್ರೀಮಂತ ಮನೆತನಕ್ಕಿಂದ ಯಾಕೆ ಕೊಡ್ಬೇಕಂತೀವಿ ತಿಳ್ಕೊಂಡ್ರೆ ಏನ್ರಿ ಮಗಳಿಂದ ನನಗೆ ಸಂಪತ್ತು ತಂದು ಕೊಡ್ತಾಳೇನು, ಏನ್ರಿ ನಮ್ಮ ಮನೆತನಕ್ಕಿಂದ ಏನ್ರಿ ತಂದು ಕೊಡ್ತಾಳೇನಂತ ಆಸೆದಿಂದನೇ ನಾವು ಮಗಳಿಗೆ ಒಂದು ದೊಡ್ಡ ಶ್ರೀಮಂತರ ಮನೆಗೆ ಕೊಡ್ಬೇಕನ್ನ ಇಲ್ಲದೇ ಇದ್ರೆ ಅಂತೀವೇನ್ರಿ. ಆದ್ರೆ ನೀವೆಲ್ಲ ತಿಳ್ಕೊಂಡಂಗದ ಇಲ್ಲಿ ಹೆಣ್ಮಗಳಲ್ಲಿಲ್ಲ. ಅವಳೇನಂತಾಳ, ಜಾಣಿ ನನ್ನ ಮಗಳನ್ನು ಯಾರಿಗೆ ಕೊಡಲೆವ್ವ, ಕ್ವಾಟಿಯ ಮ್ಯಾಲಿರುವ ಕೊರವಾಗ, ಕ್ವಾಟಿಯ ಮ್ಯಾಲಿರುವ ಕೊರವಾಗ ಕೊಟ್ಟಾರ, ಕಸವರಿಗೆ ಚಿಂತೆ ನನಗಿಲ್ಲ. ನೋಡಿ, ಮಗಳಿಗೆ ನಿಮ್ಮಂಗೆಂದ ಡಾಕ್ಟ್ರಿಗೆ ಕೊಡ್ಬೇಕನ್ನಲಿಲ್ಲ, ನಿಮ್ಮಂಗೆಂದ ಇಂಜಿನಿಯರಿಂಗಿಂದ ಕೊಡ್ಬೇಕಂತ ತಗೊಂಡಲ್ಲಿಲ್ಲ, ನಿಮ್ಮಂಗೆಂದ DC ಗೆಂದ ಕೊಡ್ಬೇಕಂತ ತಗೊಂಡು ಅಲ್ಲಿಲ್ಲ. ಹಾಗಾದ್ರೆ ಮಗಳನ್ನು ಯಾರಿಗೆ ಕೊಡ್ಬೇಕಂತ ತಗೊಂಡಂತಾಳತ್ತಂದ್ರೆ ಒಬ್ಬ ಕಸಬರಿಗೆ ತಯಾರು ಮಾಡ್ತಕ್ಕಂಥ ಪರಿವಾರವನ್ನು ಕೊಡ್ಬೇಕಂತಾರ. ಭಜಂತಿರ್ನು ಅಂತಾರ, ಪರಿವಾರ ತಗೊಂಡಂತಾರ ಏನ್ರಿ. ಯಾವಾಗ ಈಗ ಇತ್ತಿತ್ತಾಗಿಂದ ಭಜಂತ್ರಿ ತಗೊಂಡು ಕರೀತಾರ ಏನ್ರಿ. ಆ ಬೊಂಗದ ಸೌಂಡ್ ಕಮ್ಮಿ ಯಪ್ಪ, ಅದರಿಂದ ಇದು ಸೌಂಡ್ ಕೆಡಾಕತ್ತಿದೆ. ಮಾನಿಟರ್ ಇದು ಬಾಗ್ತದೆ ಒಂದಕ್ಕೆ ಬೇಸಿಗೆ ಏನ್ರಿ. ಮಗಳನ್ನು ಏನ್ರಿ, ಮಗಳನ್ನು ಒಬ್ಬ ಇಂಜಿನಿಯರಿಗೆ ಕೊಡ್ಬೇಕಲ್ಲಿಲ್ಲ, ಒಬ್ಬ ಡಾಕ್ಟ್ರಿಗೆ ಅಂತ ಕೊಡ್ಬೇಕಲ್ಲಿಲ್ಲ. ಹಾಗಾದ್ರೆ ಮಗಳನ್ನು ಯಾರಿಗೆ ಕೊಡ್ಬೇಕಂತಾಳ, ಒಬ್ಬ ಕಸಬರಿಗೆ ತಯಾರು ಮಾಡತಕ್ಕಂಥ ಒಬ್ಬ ಪರಿವಾರವನ್ನು ಕೊಡ್ಬೇಕಂತಾಳ. ಯಾಕೆ ಪರಿವಾರವನ್ನು ಕೊಡ್ಬೇಕಂತಾಳ, ನನ್ನ ಮಗಳನ್ನೇ ಅಂದ ಒಬ್ಬ ಪರಿವಾರವನಿಗೆ ಅಂದ ಕೊಟ್ಟಿನಿ ಎತ್ತಿಕೊಂಡಂದ್ರೆ ನನ್ನ ಮನೆತನಕ್ಕೆ ಅಂದ ಕಸಬರಿಗೆ ಚಿಂತೆ ಇರಲಿ. ಯಾಕೆ ಅತ್ತಿ ಮ್ಯಾಗಿನ ಪ್ರೀತಿಗಾಗಿ ಹೊರಗಟ್ಲೆ ಕಸಬರಿಗೆ ಕಳಿಸ್ತಾನ. ನೋಡಿ, ಅತ್ತಿ ಮ್ಯಾಗಿನ ಪ್ರೀತಿಗಾಗಿ ಹೊರಗಟ್ಲೆ ಕಸಬರಿಗೆ ಕಳಿಸ್ತಾನ. ಕಸಬರಿಗೆ ಆಸೆಗಾಗಿ ಅಂದ ಹೆಂಗೆ ಮಗಳನ್ನು ಒಬ್ಬ ಪರಿವಾರವನಿಗೆ ಅಂದ ಕೊಡ್ಬೇಕಂತ ತಗೊಂಡಂತಾಳಲ್ಲ, ಇಲ್ಲಿ ಹಂಗಲ್ಲ. ಇದು ಸುಮ್ಮನೆ ದೃಷ್ಟಾಂತ ಕೊಡ್ತಾರೆ. ಆದರೆ ಇಲ್ಲಿ ನಿಜವಾಗಿರ್ತಕ್ಕಂಥ ಮಗಳು ಹೊತ್ತುಕೊಂಡ್ರೆ ಯಾರು, ಮಗಳಂದ್ರೆ ಯಾರ್ರಿ? ಎಲ್ಲರ ಮದುವೆ ಮಾಡಿಕೊಂಡು ಗಂಡನ ಮನೆಗಿಂದ ಹೋಗ್ತಕ್ಕಂಥ ಮಗಳಲ್ಲ. ಅವಳು ಹೇಳ್ತಕ್ಕಂಥದ್ದು ಯಾವ ಮಗಳು ಹೊತ್ತುಕೊಂಡದ ಕೇಳಿದ್ರೆ ಮದುವೆ ಮಾಡಿಕೊಂಡು ಗಂಡನ ಮನೆಗಿಂದ ಹೋಗ್ತಕ್ಕಂಥ ಮಗಳಲ್ಲ, ಒಳಗಿರ್ತಕ್ಕಂಥ ಮನಸ್ಸು ಅನ್ನುವಂಥದ್ದೇನೈತಲ್ಲ, ಮನಸ್ಸು ಅನ್ನುವಂಥ ಮಗಳದ. ಮನಸ್ಸ ನೀವು ಇಟ್ಕೊಂಡು ಕುಂದಿರ್ತೀನಿ ಅಂದ್ರೆ ಕುಂದ್ರಂಗಿಲ್ಲ. ಅದು ಮನಸ್ಸ ಕೊಡಲೇಬೇಕು. ಯಾರಿಗೆ ಕೊಡಬೇಕು, ಮೊದಲೇ ವಿಚಾರ ಮಾಡಿ ಅಂತ ಕೊಡ್ಬೇಕಲ್ರಿ. ಮನಸ್ಸ ನೀವು ಎಷ್ಟು ಫಾಸ್ಟ್ ಅದ ಹಚ್ಕೊಂಡು ಕೇಳಿದ್ರೆ ಏನ್ರಿ, ಕುಂತಲ್ಲಿ ಕುಂದ್ರಂಗಿಲ್ಲ, ನಿಂತಲ್ಲಿ ನಿಂದ್ರಂಗಿಲ್ಲ. ಮನಸ್ಸು ಎಷ್ಟು ವೇಗವಾಗಿ ಅಂದ್ರೆ ತಿರುಗಿತದ ಹಚ್ಕೊಂಡು ಕೇಳಿದ್ರೆ ಒಂದು ಕ್ಷಣ ಕಣ್ಣು ಮುಚ್ಚ್ರಿ. ಕಣ್ಣು ಮುಚ್ಚಿ ಅಂದ ಒಂದು ಕ್ಷಣ ಬಾಂಬೆ ಅನ್ರಿ ಏನ್ರಿ. ಕಣ್ಣು ಮುಚ್ಚಿ ಬಾಂಬೆ ಅನ್ರಿ, ನೀವು ಬಾಂಬೆದಾಗೆ ಒಯ್ದು ಇಳಿಸ್ತಿಲ್ಲ. ಇಲ್ಲೇ ಕೂತ್ಕೊಂಡು ಕಣ್ಣು ಮುಚ್ಚಿ ಅಂದ್ರೆ ಬೆಂಗಳೂರು ಅನ್ರಿ, ಬೆಂಗಳೂರಿಗೆ ಒಯ್ದು ಇಳಿಸ್ತದೆ. ಬ್ಯಾಡ ನಮ್ಮ ದೇಶದಾಗ ಅಲ್ಲ ಏನ್ರಿ. ಇಲ್ಲೇ ಕೂತ್ಕೊಂಡ ಕಣ್ಣು ಮುಚ್ಕೊಂಡು ನಾವು ಅಮೇರಿಕಾ ತಗೊಂಡ್ರೆ ಅಮೇರಿಕಕ್ಕಿಂದ ಹೋಗ್ತೀವಿ, ನಾವು ಲಂಡನ್ ಅಂದ್ರೆ ಲಂಡನ್ಕಿಂದ ಹೋಗ್ತೀವಿ, ಪ್ಯಾರಿಸ್ ಅಂದ್ರೆ ಪ್ಯಾರಿಸ್ಕಿಂದ ಹೋಗಿ ಇಳಿಸ್ತೀವಿ. ಎಷ್ಟು ಫಾಸ್ಟ್ ರೀ. ಕುಂತಿದ್ದಿಲ್ಲೇ ಸದ್ಯ ನಿಮ್ಮ ಮನಸ್ಸು ಅಂದ್ರೆ ಶರೀರ ಇಲ್ಲೇ ಕುಂತದ ಖರೆ, ನಿಮ್ಮ ಮನಸ್ಸು ಎಲ್ಲಿ ಹೋಗ್ಯದನ್ನು ಯಾರಿಗೆ ಗೊತ್ತು, ಯಾರಿಗೆ ಗೊತ್ತದ ರೀ. ಮನಸ್ಸಿಂದ ಹೋಗೋರು ಬರೋರು ನೋಡ್ತದ ಏನ್ರಿ. ಮನೆ ಕಡೆ ಹೋಗ್ಯಾದ, ಗಂಡ ಮನೆಗೆ ಬಂದೇನಿಲ್ಲ, ಉಂಡ್ತೇನಿಲ್ಲ ಏನ್ರಿ. ಮನಸ್ಸ ಶರೀರ ಅಂತಕ್ಕಂಥ ಇಲ್ಲೇ ಅದೇ ಹೊರತಾಗಿ, ಆದ್ರೆ ಮನಸ್ಸು ಅಂತಕ್ಕಂಥದ್ದು ಏನೈತಲ್ಲ ಏನ್ರಿ, ಒಂದು ಸೌನದ ಹರಿದಾಡ್ತಿರ್ತದ. ಅದು ಬೇಕು ಇದು ಬೇಕು ಏನ್ರಿ, ಎಲ್ಲ ಕಡೆ ಕೂಡ ಹರಿದಾಡ್ತಿರ್ತದಲ್ಲ. ಅದಕ್ಕೆ ಅವ್ರು ಏನಂತಾರ, ಈ ಮನಸ್ಸು ಅಂತಕ್ಕಂಥ ಮಗಳನ್ನು ಯಾರಿಗೆ ಕೊಡಬೇಕು, ಸುಮ್ಮನೆ ವಿಚಾರ ಮಾಡ್ರಿ. ಮನಸ್ಸು ಯಾರಿಗೆ ಕೊಡಬೇಕು? ಏಯ್ ಕುಂದ್ರಲ್ಲಿ ಏನ್ರಿ. ಮನಸ್ಸ ಎದಕ್ಕೆ ಕೊಡ್ಬೇಕಂತ ಕೊಡೋದಕ್ಕೆ ಕೇಳಿದ್ರೆ ಮೊದಲೇ ವಿಚಾರ ಮಾಡಿ ಅಂತ ಕೊಡಬೇಕು. ಮನಸ್ಸು ಕೊಡಬೇಕಾದ್ರೆ ನಾವು ಮನಸ್ಸನ್ನು ಒಳ್ಳೇದು ಕೊಡಬೇಕು, ಮನಸ್ಸನ್ನು ಕೆಟ್ಟದ್ದು ಕೊಡಬೇಕು, ಮನಸ್ಸನ್ನು ಎಂಥದಕ್ಕಿಂತ ಕೊಡಬೇಕಂತ ಅನ್ನೋದನ್ನು ಮೊದಲೇ ವಿಚಾರ ಮಾಡಿಕೊಂಡ ಮನಸ್ಸು ಅಂತಕ್ಕಂಥ ಕೊಡಬೇಕು. ಆದ್ರೆ ಅವ್ರು ಏನು ಹೇಳ್ತಾರಲ್ಲ, ವಾಟಿಯ ಮ್ಯಾಲಿರುವ ಕೊರ ಹೊತ್ತುಕೊಂಡಂದ್ರೆ ಆ ಯಾರು ಹೊತ್ತುಕೊಂಡಂದ ಕೇಳಿದ್ರೆ ಯಾವ ಭಗವಂತ ಅನ್ನತಕ್ಕಂಥ ಯಾವ ಕೊರೂರವನಿಗೆಂದ ಕೊಟ್ಟಾಗ ಈ ಮನಸ್ಸು ಅಂತಕ್ಕಂಥ ಪರಮಾತ್ಮನಿಗೆಂದ ಕೊಟ್ಟಿವಿ ಅಂತಂದ್ರೆ ಈ ಬಾಹ್ಯ ಪ್ರಪಂಚದೇನು ಇರಂಗಿಲ್ಲ. ಸೌಂಡಿಲ್ಲ ಏನ್ರಿ, ಬಾಹ್ಯ ಪ್ರಪಂಚದಿಂದ ಅರಿವು ಅನ್ನತಕ್ಕಂಥ ಇರಂಗಿಲ್ಲ. ನನಗೆ ಉಣಬೇಕು, ತಿನ್ನಬೇಕು, ಅದು ಬೇಕು, ಇದು ಬೇಕು ಅಂತನ್ನುವಂಥದ್ದು ಯಾವ ಚಿಂತೆನೂ ಕೂಡ ಇರಂಗಿಲ್ಲ. ಯಾಕೆ ಈ ಒಳಗಿರ್ತಕ್ಕಂಥ ಮನಸ್ಸು ಅನ್ನತಕ್ಕಂಥದ್ದನ್ನು ಆ ಪರಮಾತ್ಮನಿಗೆ ಕೊಟ್ಟಿವಿ ಎತ್ತಿಕೊಂಡ್ರೆ ಈ ಬಾಹ್ಯ ಪ್ರಪಂಚದ ಯಾವುದು ಕೂಡ ಅರಿವು ಇರಂಗಿಲ್ಲ. ಸಿದ್ಧಾರೂಢರು
ಸಿದ್ಧಾರೂಢರು ಅವ್ರ ಮನಸ್ಸನ್ನತಕ್ಕಂಥ ಎಲ್ಲಿ ಕೊಟ್ಟಿದ್ರೆ ತಗೊಂಡು ಕೇಳಿದ್ರೆ, ಕರುಳುಳ್ಳ ಗುರುವಿನ ಹಿಡಿಯವ್ವ ನಾನೇ ಹೋಗುವ ಹಾದಿ. ಮನದ ಮುಂದಣದ ಆಸೆ ಅನ್ನತಕ್ಕಂಥದ್ದು ಏನೈತಲ್ಲ, ಆಸೆ ಇತ್ತು ಅಂತ ತಿಳ್ಕೊಂಡ್ರೆ ಏನ್ರಿ ಅದಕ್ಕೆ ಮಾಯ ಎತ್ಕೊಂಡ ಕರೀತ. ಸಿದ್ಧಾರೂಢರು ಪಾಪ ತಮ್ಮ ಮಡದಾಗ ಹಿಂಗೆ ಕೂಸು ಕುಂತಂಗೆ ಕುಂದಿರ್ತಿದ್ರು. ಯಾಕೆ ಅವರು ಆರೂಢರಾದರು, ಯಾಕೆ ಸಿದ್ಧಾರೂಢರು ದೊಡ್ಡವರಾದರು ಅಂತ ಹೇಳಕತ್ತಿಲ್ಲ. ಮಡದಾಗ ಹಿಂಗೆ ಕುಂತಿದ್ರು ಅವರು, ಹಿಂಗೆ ಕೈ ಜೋಡಿಸ್ಕೊಂಡು ಹಿಂಗೆ ಮೊಳಕಾಲ್ದಾಗ ಹಿಂಗೆ ತಲೆ ಇಟ್ಕೊಂಡು ಕೈ ಜೋಡಿಸಿ ಸಿದ್ಧಾರೂಢರು ಕುಂತಿದ್ರು. ಒಬ್ಬ ಶ್ರೀಮಂತ ಬಂದ, ಮಾರವಾಡಿ, ಭಾಳ ದೊಡ್ಡ ಶ್ರೀಮಂತವ, ಏನ್ರಿ ಬಂಗಾರ ವ್ಯಾಪಾರ ಮಾಡ್ತಕ್ಕಂಥವ. ಒಬ್ಬ ಮಾರವಾಡಿ ಬಂದು ಸಿದ್ಧಾರೂಢರ ಮುಂದೆ ನಿಂತಂದ, ಯಪ್ಪ ಸಿದ್ಧಾರೂಢರ ಅಂದ. ಸಿದ್ಧಾರೂಢರು ಅವ್ರ ಮನಸ್ಸು ಎಲ್ಲಿತ್ತು, ನಾನು ನಿಮಗೆ ಹೇಳಿದ್ನಲ್ಲ, ಅವ್ರ ಮನಸ್ಸು ಎಲ್ಲಿತ್ತು ಅಂತಕೊಂಡು ಕೇಳಿದ್ರೆ, ಇಲ್ಲಿ ಇಲ್ಲಿ ತಿರುಗಾಡ್ತಿದ್ದಿಲ್ಲದು, ಅದು ಭಗವಂತನ ಮೇಲೆ ಅದು ಮನಸ್ಸು. ನೋಡ್ರಿ ನೀವು, ಶರೀರದೊಳಗೆ ಮನಸ್ಸಿದ್ದಾಗ ಮಾತ್ರ ಮುಂದೆ ಯಾರು ಹೋಗ್ಯಾರ ಯಾರು ಬಂದಾರ ಏನ್ರಿ ಇದು ಎಲ್ಲವೂ ಕೂಡ ಗೊತ್ತಾಕದ. ಅಪ್ಪಿ ತಪ್ಪಿ ನೀವು ಒಂಟ ಕುಂತಿರ್ತೀರಲ್ಲ, ಒಂಟ ಕೂತಾಗ ಯಾರು ಬಂದು ಮಾತಾಡ್ಸಿದ್ರೆ ನಿಮ್ಗೆ ನೆನಪಿರಂಗಿಲ್ಲ. ಅಲ್ಲೋ ಇನ್ನು ಮುಂದೆ 5 ವಾರ ನೆನಪು ನನಗೆ ಗೊತ್ತೇ ಆಗಲಿಲ್ಲಪ್ಪ. ಯಾಕಂದ್ರೆ ನಿಮ್ಮ ಮನಸ್ಸು ಎಲ್ಲೋ ಹೋಗಿರುತ್ತೆ, ಏನೋ ವಿಚಾರ ಮಾಡ್ತಿರ್ತೀರಿ ಏನ್ರಿ, ಮನಸ್ಸಂದ ಹರಿದಾಡ್ತಿರ್ತದ. ನೀವು ಕುಂತಿದ್ದೇನೋ ಮನೆಗೆ ಕುಂತಿರ್ತೀರಿ ಖರೆ, ಆದ್ರಿಂದ ಮನಸ್ಸನ್ನು ತಗೊಂಡು ಎಲ್ಲೋ ಹೋಗಿರ್ತದ. ಯಾರೋ ನಿಮ್ಮ ಮನೆಗೆ ಬಂದಿರ್ತಾರ, ನಿಮ್ಮ ಮುಂದೆ ತಿರುಗಾಡಿರ್ತಾರ, ನಿಮ್ಮ ಮುಂದೆ ಓಡಾಡಿರ್ತಾರೆ ಖರೆ, ಆದ್ರೆ ಮನಸ್ಸು ನಿಮ್ಮ ಶರೀರದಾಗ ಇರಂಗಿಲ್ಲ, ಎಲ್ಲೇ ಹೋಗಿರ್ತದಲ್ಲ, ಅವಾಗ ನಿಮ್ಗೆ ಗೊತ್ತೇ ಆಗಂಗಿಲ್ಲ. ಪಾಪ ಸಿದ್ಧಾರೂಢರು ಕುಂತಿದ್ರು. ಯಪ್ಪ ಸಿದ್ಧಾರೂಢರ ಅಂತ ನೋಡ್ಲಿಲ್ಲ. ಸಿದ್ಧಾರೂಢರ ಅಂದ. ಯಾವಾಗಿಂದ ಮತ್ತೂ ಕೂಡ ಸಿದ್ಧಾರೂಢರ ತಗೊಂಡು ಸಿದ್ಧಾರೂಢರ ಮುಖ ಮ್ಯಾಲೆ ಮಾಡಲಿಲ್ಲ. ಕೊನೆಗೆ 3ನೇ ಸರಿ ಜೋರಾಗಿಂದ, ಯಪ್ಪ ಸಿದ್ಧಾರೂಢರ ಅಂದ. ಸ್ವಲ್ಪ ಮುಖ ಮ್ಯಾಕೆತ್ತಿ, ಯಾಕಪ್ಪ ಅಂದ್ರು ಸಿದ್ಧಾರೂಢ. ಸ್ವಲ್ಪ ಮುಖ ಮ್ಯಾಲೆತ್ತಿ, ಯಾಕಪ್ಪ ಅಂದರು. ಅವಾಗಂದ ಅವ ಮಾರವಾಡಿ ಏನಂದ, ಶ್ರೀಮಂತ, ಯಪ್ಪ ನನಗೊಂದು ಆಸೆ ಆಗೈತಿ ಅಂದ. ಏನು ಆಸೆ ಆಗೈತು ಅಂದ್ರೆ ಸಿದ್ಧಾರೂಢ, ಏನಿಲ್ಲ, ನಿಮ್ಮ ತಲೆ ಮೇಗೆ ಒಂದು ಬಂಗಾರದ ಕಿರೀಟ ಮಾಡಿಡ್ಬೇಕು ನನಗೆ ಆಸೆ ಆಗ್ಯದ ಅಂತ. ನೋಡಿ, ಕೊಡಂಥ ದಾನಿಗಳಿದ್ದೇ ಇರ್ತಾರೆ, ಆಡ್ಕೊಳ್ಳೋರು ಇರ್ತಾರೆ ಏನ್ರಿ. ಇವತ್ತು 18 ಲಕ್ಷ ರೂಪಾಯಿ 18 ಲಾಖ ರೂಪಾಯಿ ಖರ್ಚು ಮಾಡಿ ಇವತ್ತಿಟ್ಟು ದೊಡ್ಡ ತೇರು ಮಾಡಿಸಿರಿ ತಿಳ್ಕೊಂಡ್ರೆ ಕೊಡಂಥ ಮನಸ್ಸಿದ್ದವರೇ ಕೊಟ್ಟಿರ್ತಾರೆ, ಹೊರತಾಗಿ ಮನಸ್ಸಿಲ್ಲಾರ್ದ್ರು ಕೊಡಂಗಿಲ್ಲ. ಕೊಡಂಥ ಮನಸ್ಸನ್ನು ಬೇಕಲ್ರಿ, ದಾನ ಮಾಡ್ತಕ್ಕಂಥ ಗುಣನೂ ಬೇಕಲ್ಲ. ಇವತ್ತು ಈ ತೇರು ಹೆಂಗೆ ಮಾಡಿಸಿರಿ ಹೆಂಗಿಲ್ಲ ಅನ್ನೋದು ನನಗೆಲ್ಲನೂ ಕೂಡ ಗೊತ್ತಾಗಿದೆ. ಆದ್ರೆ ನೀವು ಏನು ಮಾಡ್ಬೇಕಂತ ತಿಳ್ಕೊಂಡು ಕೇಳಿದ್ರೆ, ಇವತ್ತು 18 ಲಾಖ ರೂಪಾಯಿಂದ ತೇರು ಬಂದು ಊರಾಗ ನಿಂತದ ತಿಳ್ಕೊಂಡ್ರೆ ಅದು ಸುಮ್ಮನೆ ಅಂದ್ರೆ ತೇರು ಮುಂದಕ್ಕೆ ಹೋಗಂಗಿಲ್ಲ. ನಾವೆಲ್ಲ ಏನು ಮಾಡ್ಬೇಕಂತ ತಿಳ್ಕೊಂಡು ಕೇಳಿದ್ರೆ, ಆ ತೇರಿಗೆ ದುಡ್ಡು ಕೊಡ್ಬೇಕಲ್ರಿ, ಮಾಡಿದವನಿಗೆ ದುಡ್ಡು ಮುಟ್ಟಿಸ್ಬೇಕಲ್ಲ. ನಾವೆಲ್ಲ ಶಕ್ತಿ ಮೀರಿಂದ ನಾವು ಕಾಣಿಕೆ ಕೊಡ್ಬೇಕಲ್ಲ. ಅವತ್ತಿನ ದಿನಮಾನದೊಳಗಂದ ಯಾವ ಕಳಸ ಕಟ್ಟಕ್ಕಿಂದ ಏಟ್ರಿ 25 ಲಾಖ ರೂಪಾಯಿಂದ ಖರ್ಚು ಮಾಡಿ 30 ಲಾಖ ರೂಪಾಯಿಗಟ್ಟಲೆ ಖರ್ಚು ಮಾಡಿ ಅವತ್ತು ಶಿಖರ ಕಟ್ಟಿರಿ, ಕಳಸಾರೋಹಣ ಮಾಡಿರಿ. ಆದ್ರೆ ಇವತ್ತು ತೇರಿಗಾಗಿ ಅಂದ ಇವತ್ತು ಎಷ್ಟು ಕೊಡ್ಬೇಕಂತ ತಗೊಂಡು ಕೇಳಿದ್ರೆ 18 ಲಕ್ಷ ರೂಪಾಯಿ ಯಾವ ನಿಮ್ಮ ಬಣಜುಗಳ ಗ್ರಾಮದ ಭಕ್ತರಂದ್ರೆ ಕೊಡಬೇಕು. ಒಳ್ಳೆ ಕಾರ್ಯಕ್ಕಿಂತ ಮನಸ್ಸು ಮಾಡಬೇಕು. ನೀವು ಕೊಡಕತ್ತಿದ್ದಿಂದ ಯಾರ ಮನೆಗೂ ಕೂಡ ಕೊಡ್ಲಾಕತ್ತಿಲ್ಲ, ಹಾಗಾದ್ರೆ ನೀವು ಯಾರಿಗೆ ಕೊಡಕತ್ತೀರಿ ಅಂತಕೊಂಡು ಕೇಳಿದ್ರೆ ಸಾಕ್ಷಾತ್ ಶ್ರೀಶೈಲದೊಳಗಿರ್ತಕ್ಕಂಥ ಆ ಮಲ್ಲಯ್ಯನಿಗೆ ಕೊಡ್ಲಾಕತ್ತೀರ ಅನ್ನೋದನ್ನು ನಮ್ಮ ಮನಸ್ಸಿನಾಗ ಇಟ್ಕೊಂಡು ನಾವು ಕೊಡ್ಬೇಕಾಗ್ತದೆ. ಯಾಕಂದ್ರೆ ಕೂಡ ಮನಸ್ಸು ಮಾಡಬೇಕು. ಭಗವಂತ ನಮ್ಗೆ ಕೊಟ್ಟಾನ ಏನ್ರಿ, ಅದೇ ಮಲ್ಲಯ್ಯನೇ ನಮಗೆಲ್ಲನೂ ಕೂಡ ಕೊಟ್ಟಾನ. ಮಲ್ಲಯ್ಯ ಬೇಕಾದಟ್ಟಂದ ಫಲ ಕೊಟ್ಟಾನ, ಆಸ್ತಿ ಕೊಟ್ಟಾನ ಏನ್ರಿ. ಇವತ್ತಿನ ದಿನಮಾನದೊಳಗಂದ್ರೆ ಯಾರೂ ಕೂಡ ಬಡವರಲ್ಲ, ಭಗವಂತ ಬೇಕಾದಟ್ಟನ್ನು ಕೂಡ ಕೊಟ್ಟಾನ. ಆದರೆ ಮಲ್ಲಯ್ಯನಿಗಾಗಿ ನಾವೇನು ಕೊಡ್ಬೇಕಂತ ಕೇಳಿದ್ರೆ ಇವತ್ತಂತ ಬಂಗಾರದಂತ ತೇರು ಮಾಡಿಸಿರಲ್ಲ, ಬಹುಶಃ ಈ ನಾಡಿನೊಳಗಲ್ಲ ನಮ್ಮ ಕರ್ನಾಟಕದಾಗೂ ಇಲ್ಲ ಅಂಥ ಸುಂದರವಾಗಿರ್ತಕ್ಕಂಥ ತೇರು, ಅಷ್ಟು ಚೆನ್ನಾಗಿ ಅಂದ್ರೆ ತೇರು ಮಾಡಿಸ್ಯಾರ. ಆ ಮಲ್ಲಯ್ಯನಿಗಾಗಿ ನಾವು ಕುಡಿಯಬೇಕಲ್ಲ, ಕೊಡ್ತಕ್ಕಂಥ ಮನಸ್ಸು ಮಾಡಬೇಕಾಗ್ತದೆ ಏನ್ರಿ. ಎಷ್ಟೋ ಜನ ಶ್ರೀಮಂತರಿರ್ತಾರೆ, ಭಗವಂತ ಬೇಕಾದಟ್ಟು ಕೊಟ್ಟಿರ್ತಾನ, ಆದ್ರೆ ಕೊಡ್ಬೇಕನ್ನತಕ್ಕಂಥ ಮನಸ್ಸು ಬೇಕಲ್ರಿ. ಒಬ್ಬರು ಇರ್ತಾರೆ ನೋಡ್ರಿ, ನೀವು ತುಪ್ಪದ ನೋಡಾಕಿದ್ರೆ 12 ಸರಿ ಚೀಪಿಗೆ ಮಕ್ಕಳ. ನಮ್ಮ ಊರಾಗ ಒಂದು ಮುದುಕಿತ್ತು, ಒಂದೇ ಅಡಿಕೆಯಾಗ 18 ಬಾಣೆತನ ಮಾಡ್ಯಾರ. ಒಂದೇ ಅಡಿಕೆ, ಅದಕ್ಕೆ ದಾರ ಕಟ್ಟಿ ಜಂತಿ ಕಟ್ಟ್ಯಾರ. ಊಟ ಮಾಡೋದು ಬರೋದು, ಅಡಿಕೆ ಬಾಯಾಗಿಡೋದು, ದೂರ ಚೀಪೋದು, ಮತ್ತು ಅದಕ್ಕೆ ಅಲ್ಲೇ ಬಿಡೋದು. ಮತ್ತು ಮಧ್ಯಾಹ್ನಕ್ಕೆ ಊಟ ಮಾಡೋದು, ಅದೇ ಅಡಿಕೆ ಬಾಯಾಗಿಡೋದು, ದೂರ ಚೀಪೋದು, ಮತ್ತು ಅಲ್ಲೇ ಬಿಡೋದು. ಮತ್ತು ರಾತ್ರಿ ಊಟ ಮಾಡೋದು, ಅದೇ ಅಡಿಕೆನ ಚೀಪೋದು, ಅಲ್ಲೇ ಬಿಡೋದು.
ಮತ್ತು ಇಂಥವು ಇನ್ನೂ 18 ಹಾಕೋ ಬಾಣೆತ. ಯಾಕಂದ್ರೆ ಕಂಜೂಸರು ಇರ್ತಾರಲ್ರಿ. ನಮ್ಮ ಊರಾಗ ಒಬ್ಬ ಭಾರಿ ಜಿಪ್ಪಣಿದ್ದ. ಊರಾಗ ಹಂಗೆ ನೀವು ಪ್ರಾಣ ಹಚ್ಚಿರಿ, ಜಾತ್ರೆ ಮಾಡ್ಲಾಕತ್ತೀರಲ್ಲ, ಪಾಪ ಅವ್ರವ್ವ ಏನ್ರಿ ಹೆಣ್ತಿ ಏನಂದು ಮುಂಜಾನೆ ಪೂಜೆ ಕೊಡ್ತಿದ್ದ. ಪೂಜೆ ಕೊಡ್ತಾಗ ಅಯ್ಯ ಅಲ್ರಿ ಮತ್ತು ಊರಾಗಂದ ದೊಡ್ಡ ಪುರಾಣ ಹಚ್ಚಾರ, ಗಡಿಗಳು ಅಪ್ಪ ಪುರಾಣಕ್ಕೆ ಬಂದ, ಎಲ್ಲಿ ಹೊಸ ತೇರು ಮಾಡಿಸ್ಯಾರ. ಅದಕ್ಕೆ ಮತ್ತು 4 ದಿವಸದಿಂದ ಇರ್ತಾಳೆ ಮಗಳನ್ನೂ ಕೂಡ. ಅದಕ್ಕೆ ಮಗಳಿಗೆ ಹೋಗಿ ಕರ್ಕೊಂಬರಿಲ್ಲ. ಆಕೆಗೇನು ಭಾಳ ದೂರ ಕೊಟ್ಟಿದ್ದಿಲ್ಲ, ಇಲ್ಲೇ ಹತ್ತಿ ಕಣಮಸ್ಗೆ ಕೊಟ್ಟಿದ್ದು. ಹತ್ತಿ ಕಣಮಸ್ಗೆ ಕೊಟ್ಟಾರ. ಅವಾಗೆಂದ ಹೆಣ್ತಿ ಏನಂತಾಳ, ಅಲ್ರಿ ಊರಾಗೆಂದ ದೊಡ್ಡ ಜಾತ್ರೆ ಅದ, ಎಲ್ಲ ಕಡೆದ ಹೆಣ್ಮಕ್ಳು ಕೂಡಿರ್ತಾರ, ಒಬ್ರಿಗೊಬ್ರಂದ ಗೆಳತಿಯರಂದ 2 ದಿವಸದಿಂದ ಇರ್ತಾರೆ, ಪುರಾಣ ಕೇಳ್ದಂಗೆ ಆಯಿತು, ಎಲ್ಲ ಗೆಳತಿಯರ ಜೋಡಿ ಅಂದ 4 ದಿವಸದಿಂದ ಇರ್ತಾಳೆ, ಹೋಗಿ ಮಗಳಿಗೆ ಕರ್ಕೊಂಡು ಬರ್ರಿ ಅಂತ ಅಂದ್ಕೊಳ್ಳಿ. ಇದನ್ನು ಬರೋಬರಿನೇ ಅದ. ಆಯ್ತು ತೋರ ಈಗ ಪೂಜೆ ಮಾಡ್ಕೊಂಡು ಹೋಗ್ತೀನಿ ಅಂತ. ಯಾವಾಗಿಂದ ಪೂಜೆ ಮಾಡಿಕೊಂಡು ಮತ್ತೆ ಇಲ್ಲಿ ನಾಷ್ಟ ಮಾಡಿದ್ನಿ ಅಂದ್ರೆ ನಮ್ಮ ಮನೆಯಿಂದ ನಾಷ್ಟ ಕರ್ತಕ್ಕ ಹೆಂಗೆ ಕರಿಲಕ್ಕೆ ಹೊಂಟೀನಿ ಅಲ್ಲೇ ಮಾಡೋದು, ಮಗಳ ಮನೆಗೆ ನಾಷ್ಟ ಮಾಡೋದು. ಆಯ್ತು ಬಟ್ಟೆ ಹಾಕ್ಕೊಂಡು ಚಪ್ಪಲ್ ಹಾಕ್ಕೊಂಡು ಹಾದ ನಡ್ಕೋತ ಹಾದ. ಯಾವಾಗಿಂದ ನಡ್ಕೋತ ಹಾದ ಅಲ್ಲಿ ಹೋಗುದ್ರಾಗಿಂದ ಅಲ್ಲೊಂದು ಶಂಕರಲಿಂಗ ಗುಡಿ ಅದ ನೋಡ್ರಿ, ಗುಡಿಗೆ ಹೋಗ್ಯಾನ. ಯಾವಾಗಿಂದ ಗುಡಿ ತನನ ಕುಣದ ಹೋಗ್ಯಾನ, ಇನ್ನೇನು ಆ ಮನೆ ಕಾಣ್ತಿತ್ತು, ಮಗಳ ಮನೆ ಕಾಣ್ತಿತ್ತು, ಏನೋ ನೆನಪಾಯ್ತು. ಹೊಳ್ಳಿ ತಿರುಗಿ ಬಣದ್ಕೊಳಕ್ಕೆ ಬಂದವ. ತಿರುಗಿ ಶಂಕರಲಿಂಗನ ಗುಡಿ ತನ ಹೋಗ್ಯಾನ, ಹೋಗಿ ಮತ್ತೆ ತಿರುಗಿ ಬಂದ. ಯಾವಾಗಿಂದ ತಿರುಗಿ ಬಂದ, ಪಾಪ ಹೆಣ್ತಂದು ಯಾಕ್ರಿ ಮಗಳ ಕಾಣಲೆಗಳ ಕರ್ಕೊಂಡು ಬಂದ್ರೇನಿಲ್ಲ. ಹುಚ್ಚಿ ಇನ್ನೇನು ಮನೆ ಕಾಣ್ತಿತ್ತು, ಹೋಗ್ಬೇಕಂದಿದ್ದು ಶಂಕರಲಿಂಗ ಗುಡಿ ಮೇಲೆ ಹೋಗಿದ್ದೆ, ನನಗೇನೋ ನೆನಪಾಯ್ತು, ತಿರುಗಿ ಬಂದೀನಿ ಅಂತ. ಏನು ನೆನಪಾಗ್ಯದ ಅವ ಅಂದ, ಪೂಜೆ ಮಾಡ್ಕೊಂಡು ದೀಪ ಆರಿಸಲಾರ್ದೆ ಹಂಗೆ ಹೋಗಿ ಎಣ್ಣೆ ಎಷ್ಟು ಸುಟ್ಟದು ಏನ್ರಿ. ದೀಪ ಪೂಜೆ ಮಾಡ್ಕೊಂಡಂದ ದೀಪ ಆರಿಸಲಾರ್ದೆ ಹಂಗೆ ಹೋಗ್ಯಾನಲ್ಲ, ಅದಕ್ಕೆ ಎಣ್ಣೆ ಎಷ್ಟು ಸುಟ್ಟದ ಏನೋ ಹತ್ತುಕೊಂಡಂದ. ಅಯ್ಯ ನಿಮ್ಮಟ್ಟಂದ ಇದು ಮಾಡಿರಿ ನನಗೆ, ನೀವು ಹಿಂಗೆ ಪೂಜೆದ ಕೋಲೆದಂದು ಹೊರಗೆ ಆಗೋದಕ್ಕೆ ಹಿಂಗೆ ಕೈ ಹೊಡೆದಂದು ದೀಪ ಆರಿಸಿಬಿಟ್ಟಿನಿ. ಹೂನ್ಕ ಹಚ್ಚಿಚ್ಚಿಕೊಂಡ್ರಿ ಏನ್ರಿ, ಇಮ್ಮ ಪೂಜೆದ ಕೋಲೆದ ಹೊರಗೆ ಬರೋದ್ರಾಗ ಆಕಿ ದೀಪ ಆರಿಸ್ಯಾಳ. ಈಕೆಗೆ ಅದು ದೀಪದ ಯಾಕಡ್ರೆ ಆಯಿತು, ನನಗೊಂದು ಚಿಂತೆ ಆಯಿತು. ಒಂದ್ಲೆಕ್ಕಿ ಏನು ಚಿಂತೆ ಅಂದ ಅಲ್ಲ, ಈಗ ಹೋಗೋತ್ನೇ ಚಪ್ಪಲ್ ಹಾಕೊಂಡು ಹೋಗಿರಿ, ಮತ್ತು ಬರೋತ್ನೇ ಚಪ್ಪಲ್ ಹಾಕೊಂಡು ಹೋಗಿ ಬಂದಿರಿ, ಮತ್ತು ಈಗ ಹೋಗೋತ್ನೇ ಹಾಕೊಂಡು ಹೋಗ್ತೀರಿ, ಇದು ಎಷ್ಟು ನಿನ್ನ ಚಪ್ಪಲ್ ಸಂವಿಲಿಕ್ಕಿಲ್ಲ ಅಂದ್ಲಕ್ಕೆ. ಅವ ಅಂದ ಹೊತ್ತುಗೊಟ್ಟು ನಿನ್ನಂಗೆ ದಡ್ಡನ್ ಮಾಡಿದೆ, ನೀವು ಹೋಗೋದನ್ನೇ ಕೆಲಸಿತ್ತು ಹಾಕೊಂಡು ಹೋಗಿರಿ, ಬರೋದನ್ನ ಬಗಲಾಗಿಟ್ಕೊಂಡು ಏನ್ರಿ. ಬರೋ ಮುಂದೆ ಬಗಲಾಗಿಟ್ಕೊಂಡು ಬಂದಾನ. ಹೆಂಗೆ ಮಾಡ್ತಾನೆ ಇರ್ತಾವ ಒಂದೊಂದಕ್ಕಿಂತ ಬೇಕಾದಾಟ ಪರಮಾತ್ಮ ಕೊಟ್ಟಿರ್ತಾನ ಏನ್ರಿ. ಪರಮಾತ್ಮದ ಏನಪ್ಪ ಈ ಸೌಂಡ್ ಅಂದ್ರೆ ಚೀರ್ಲಾಗತ್ತದ, ಸ್ವಲ್ಪ ನೋಡು ಚಲೋ ಇದ್ದೊಂದು ದನಿನೂ ಕೂಡ ಹಾಳಾಗಿ ಹೋಗ್ತದೆ. ಒಂದು ಸರಿ ಅಂದ್ರೆ ನಿನ್ನೆ ಇಟ್ಟಿದ್ದು ನೋಡಿ, ನಿನ್ನೆ ಎಷ್ಟು ಚಂದ ಇತ್ತು. ಒಮ್ಮೆ ಹಿಂಗೆ ಪೂನ ಮಾಡ್ಕೋ, ಗರಿ ಹುಡ್ಕೋ ಹಿಂಗೆ. మరి ಇದು ಹೆಂಗೆ ಮಾಡ್ಲಾಕತ್ತದ, ಸೀಟಿ ಹೊಡೆದಂಗೆ ಮಾಡ್ಲಾಕತ್ತದ. ಅದು ಸೀಟಿ ಹೊಡಿತಂದ್ರೆ ಅಂದ್ರೆ ಗಂಟಲಕ್ಕೆ ಇದು ಆಗ್ತದೆ ನಮ್ಮ ಏನ್ರಿ. ಭಗವಂತ ಕೆಲವು ಜನರಿಗೆ ಅಂದ್ರೆ ಬೇಕಾದಟ್ಟು ಕೊಟ್ಟಿರ್ತಾನೆ, ಬೇಕಾದಟ್ಟು ಸಂಪತ್ತು ಕೊಟ್ಟಿರ್ತಾನೆ, ಬೇಕಾದಟ್ಟು ಐಶ್ವರ್ಯ ಕೊಟ್ಟಿರ್ತಾನೆ. ಆದ್ರಿಂದ ಕುಡ್ಬೇಕು ಕತ್ಕೊಂಡಂತ ಭಾವನೆ ಇರಂಗಿಲ್ಲ. ಯಾಕ್ರಿ ಇರ್ತದೇನ್ರಿ, ಇರಂಗಿಲ್ಲ. ಭಾಳ ಜನರಿಗೆ ಅಂದ್ರೆ ಇರಂಗಿಲ್ಲ. ಕಲ್ಪನೆ ಇರಲಿ ಮಗ, ಇಲ್ಲಿ ಸಿದ್ಧಾರೂಢರ ಬಲ್ಲಿ ದೊಡ್ಡ ಮಾರ್ವಾಡಿ ಅವ, ದೊಡ್ಡ ಶ್ರೀಮಂತ, ಬಂಗಾರ ವ್ಯಾಪಾರ ಮಾಡ್ತಾನೆ, ಏನೆಲ್ಲನೂ ಕುಡ್ದ ಮಾಡ್ತಾನಲ್ಲ, ಅಂಥ ದೊಡ್ಡ ಶ್ರೀಮಂತನಿಗೆ ಅಂದ ಮಾಡ್ಬೇಕಂತಕ್ಕಂಥ ಭಾವನೆ ಹೆಂಗಿರ್ತದೆ ನೋಡು ಏನ್ರಿ. ಭಾವನೆ ಹೆಂಗಿರ್ತದೆ. ಬಂದ ಸಿದ್ಧಾರೂಢ ಅಂದ ಏನ್ರಿ. ಸಿದ್ಧಾರೂಢ ತಗೊಂಡಂದು ಕರೆದ. ಪಾಪ ಸಿದ್ಧಾರೂಢರು 3ನೇ ಸರಿಗಂದ ಸಿದ್ಧಾರೂಢರು ಯಾಕಪ್ಪ ಅಂದ್ರು. ಯಾವಾಗಿಂದ ಯಾರಪ್ಪ ಯಾಕಪ್ಪ ತಗೊಂಡಂದ ಕೇಳಿದ್ರು. ಅವಾಗಿಂದ ಸಿದ್ಧಾರೂಢರಿಗೆ ಅಂತಾನವ ಶ್ರೀಮಂತ ನೋಡ್ರಿ. ಅವ ಏನಂತಾನ, ಯಪ್ಪ ನನಗೊಂದು ಆಸೆ ಆಗ್ಯದ. ಏನು ಆಸೆ ಆಗ್ಯದಪ್ಪ ಅಂದ. ಏನಿಲ್ಲ, ನನಗಂದ ನಿಮ್ಮ ತಲೆ ಮೇಗಂದ ಬಂಗಾರ ಕಿರೀಟ ಮಾಡಿಸಿ ಅಂದ ಇಡಬೇಕತ್ತಕೊಂಡು ಅನ್ನೋಂಥ ಮನಸ್ಸಾಗ್ಯದ. ಯಾವಾಗಿಂದ ಬಂಗಾರ ಕಿರೀಟಿಂದ ಮಾಡಿಸಿ ಇಡ್ಬೇಕನ್ನಂಗಂದ ಆಸೆ ಆಗ್ಯದ ಹತ್ಕೊಂಡಂದಾಗ ಸಿದ್ಧಾರೂಢರು ಏನಂತಾರ, ಲಕ್ಷ ಇರಲಿ ಮಗ ಕಡೆ ಏನ್ರಿ. ಸಿದ್ಧಾರೂಢರು ಏನಂತಾರ ತಗೊಂಡದ ಕೇಳಿದ್ರೆ, ಇದಕ್ಕೆ ಯಾಕೆ ಬೇಕು ಬಂಗಾರ ಕಿರೀಟ ಅಂದರು. ಅಲ್ಲೇ ಅಳತಿತ್ತು, ಮತ್ತೆ ಇಲ್ಲಿ ತೊಗೊಂಬಂದೆ. ಪುರಾಣ ಭಾರಿ ಅದ. ನಾವು ಹುಡುಗರು ಕ್ರಿಕೆಟ್ ಆಡ್ತಾವ, ತಿರುಗಾಡ್ತಾವ, ಮಾತಾಡೋರು ಮಾತಾಡ್ತಾವ.
ಚಂದ ಕೇಳ್ರಿ. ಆಗಲೇ 5 ದಿವಸ ಮುಗಿದೋಯ್ತು, ಇನ್ನೊಂದು 5 ದಿವಸದಿಂದ ಉಳಿತು ಇದ್ರಿ. ಇಲ್ಲಿ ಸಿದ್ಧಾರೂಢ್ರಿ ಅಂದ್ರೆ ಏನಂತಾರವರು, ಅವ್ರ ಮಾತಿನ ಅರ್ಥ ತಿಳ್ಕೊರಿ ನೀವು. ಅವ ಪಾಪ ಅಮಾರಿಗೆ ಹೇಳಕತ್ತಾನ, ಯಪ್ಪ ನಿನ್ನ ತಲೆ ಮೇಗದ ಒಂದು ಬಂಗಾರದಿಂದ ಕಿರೀಟ ಮಾಡಿ ಇಡ್ಬೇಕು ನಂಗೆ ಅಂದ ನನಗೆ ಆಸೆ ಆಗೈತಿಪ್ಪ. ನಿನ್ನ ತಲೆ ಮೇಗದ ಬಂಗಾರ ಕಿರೀಟ ಇಟ್ಟರೆ ನನ್ನ ಮನಸ್ಸಿಗೆ ಆನಂದ ಆಗ್ತದ ಅಂದ. ಸಿದ್ಧಾರೂಢ್ರು ಅಂತಾರ, ಇದಕ್ಯಾಕೆ ಬೇಕು ಬಂಗಾರ ಕಿರೀಟ ಅಂತ. ನೋಡ್ರಿ ಅವ್ರ ಮಾತಿನ ಅರ್ಥೇನು, ಇದಕ್ಯಾಕೆ ಬೇಕು ಬಂಗಾರ ಕಿರೀಟ ಅಂತಂದ್ರೆ ನನಗ್ಯಾಕೆ ಬೇಕು ಅಲ್ಲಿಲ್ಲ, ನನಗ್ಯಾಕೆ ಬೇಕು ಬಂಗಾರ ಕಿರೀಟ ತಗೊಳೋದಲ್ಲಿಲ್ಲ, ಇದಕ್ಯಾಕೆ ಬೇಕು ಬಂಗಾರ ಕಿರೀಟ ಅಂತಾರ. ಅಂದ್ರೆ ನಾನೇ ಬೇರೆ, ಈ ಶರೀರ ಬೇರೆ, ನನಗೆ ಶರೀರಕ್ಕೆ ಸಂಬಂಧ ಇಲ್ಲ. ಹೇಳ್ತೇನೆ ರೀ, ನಾ ಅನ್ನುವಂಥದ್ದು ಏನೈತಲ್ಲ ನನ್ನ ಒಳಗಿರ್ತಕ್ಕಂಥ ಆತ್ಮ, ಆತ್ಮಕ್ಕೆ ಶರೀರಕ್ಕೆ ಸಂಬಂಧ ಇಲ್ಲ, ಮನಸ್ಸಿಗೆ ಶರೀರಕ್ಕೆ ಸಂಬಂಧ ಇಲ್ಲ. ಕಲ್ಪನಾ ಮಾಡ್ಕೋರಿ. ಸಿದ್ಧಾರೂಢ್ರು ಏನಂತಾರ, ಇದಕ್ಕೆ ಹಾಕಬೇಕು ಬಂಗಾರ ಕಿರೀಟ ಅಂದರು. ಅಂದ್ರೆ ಇದು ಒತ್ತಿಕೊಂಡ್ರೆ ಶರೀರ, ಹೌದಲ್ರಿ? ಯಾವಾಗ ಈ ಶರೀರನೇ ಬೇರೆ, ಮನಸ್ಸು ಬೇರೆ ಏನ್ರಿ, ಆತ್ಮ ಅಂತಕ್ಕಂಥ ಬೇರೆನೆ. ಅದಕ್ಕಾಗಿನೇ ಹೆಣ್ಮಕ್ಳಂದು ಅಳ್ತಿರ್ತಾರಲ್ಲ, ಅವರು ಹೆಣ್ಮಕ್ಳು ಸುಮ್ಮನೆ ಹೇಳಂಗಿಲ್ಲ, ಚಂದ ರಾಗ ಮಾಡಿ ಅಳ್ತಿರ್ತಾರಲ್ಲ, ಅವರು ಜ್ಞಾನಿಗಳದಾರ. ಯಾಕೆ ಜ್ಞಾನಿಗಳದಾರ ತಗೊಂಡು ಕೇಳಿದ್ರೆ, ಈಗ ಅಪ್ಪಿ ತಪ್ಪಿ ಅಂದ ಗಂಡ ಸತ್ತು ತಿಳ್ಕೊಂಡಂದ್ರೆ ಎದುರಿಗೆ ಕೂತ್ಕೊಂಡು ಒಂದು ಸಾವನ್ನಂದು ಅಳ್ತಿರ್ತಾರ. ಏನಂತ ಹೇಳ್ತಾರ, ನೀ ಎಲ್ಲಿ ವಾದಿ ಏನ್ರಿ, ನಿನಗೆ ನಾ ಎಲ್ಲಿ ಹುಡುಕಲಿ ಹೇಳ್ತಿರ್ತಾರಿಲ್ಲ. ನೀ ಏನು ಕೊಟ್ಟರೆ ಸಿಕ್ಕಿ ಕೇಳ್ತಿರ್ತಾರಿಲ್ಲ. ಯಾರಿಗೆ ಕೇಳ್ತಾರ? ಮಗಲ್ದಾಗ ಕೂತವ್ರಿಗೆಲ್ಲ ಹೆಣಕ್ಕೆ ಕೇಳ್ತಿರ್ತಾರಲ್ರಿ. ಯಾರೇ ನೀವು ನೋಡಿದ್ರೆ ಅಂತಿರಲ್ಲ, ಇದೇ ನೀವು ಎಲ್ಲಿ ಹುಡುಕಲಿ, ಎಲ್ಲಿ ನಿನ್ನ ಏನು ಕೊಟ್ಟರೆ ಸಿಕ್ಕಿ ಅಂತ ಇಲ್ಲೇ ಇದ್ರಿಗೆ ಕೂತದಲ್ಲ ತಗೊಂಡು ಅನ್ಬೋದು. ಆದ್ರೆ ಈ ಹೆಣ್ಮಗಳಿಗೆ ಅಂದ್ರೆ ಎಷ್ಟು ಜ್ಞಾನಿ ಅದಳ ತಗೊಂಡು ಕೇಳಿದ್ರೆ, ಇದು ಇದ್ರಿಗೆ ಕೂತಿದ್ದು ಚೀಲದ ಏನ್ರಿ. ಆದ್ರೆ ಮೂಲ ಇರ್ತಕ್ಕಂಥ ನನ್ನ ಗಂಡ ಯಾರು, ಇದ್ರ ಒಳಗಿರ್ತಕ್ಕಂಥ ಆತ್ಮ ಅನ್ನುವಂಥದ್ದು ಏನೈತಲ್ಲ, ಆ ಆತ್ಮನೇ ನನ್ನ ಗಂಡದ ಹೊರತಾಗಿ ಇದು ಎದುರಿಗೆ ಕೂತ್ಕೊಂಡಿರ್ತಕ್ಕಂಥ ಶರೀರ ನನ್ನ ಗಂಡ ಅಲ್ಲ ಅನ್ನೋದನ್ನು ಹೆಣ್ಮಕ್ಳಿಗೆ ಅದು ಗೊತ್ತಾಗ. ಅದಕ್ಕಾಗಿ ನಾವು ನಿನ್ನ ಎಲ್ಲಿ ಹುಡುಕಲಿ, ನೀ ಏನು ಕೊಟ್ಟರೆ ಸಿಕ್ಕಿ ಎತ್ಕೊಂಡು ಕೇಳ್ತಿರ್ತಾರೆ. ಆತ್ಮನೇ ಬೇರೆ, ಶರೀರ ಬೇರೆ ಏನ್ರಿ. ಆತ್ಮಕ್ಕೆ ಶರೀರಕ್ಕೆ ಅಂತ ಸಂಬಂಧ ಇಲ್ಲ ಅನ್ನೋದನ್ನು ಸಿದ್ಧಾರೂಢರನ್ನು ತೋರಿಸ್ತಾರೆ. ಇದಕ್ಯಾಕೆ ಬೇಕು ಬಂಗಾರ ಕಿರೀಟ ಅಂದ್ರೆ, ಇಲ್ಲಪ್ಪ ನಿನ್ನ ತಲೆ ಮೇಗಿಂದ ಬಂಗಾರ ಕಿರೀಟ ಇಟ್ಟರೆ ನನ್ನ ಮನಸ್ಸಿಗೆ ಆನಂದ ಆಗ್ತದೆ. ಹಿಂಗೇನಪ್ಪ ನಿನ್ನ ಮನಸ್ಸಿಗೆ ಆನಂದ ಆಗ್ತದೆ, ನಿನ್ನ ತಲೆ ಮೇಲೆ ಕಿರೀಟ ಇಟ್ಟು ಹೂನಪ್ಪ ನಿನ್ನ ತಲೆ ಮೇಲೆ ಬಂಗಾರ ಕಿರೀಟ ಇಟ್ಟು ನನ್ನ ಮನಸ್ಸಿಗೆ ಆನಂದ ಆಗ್ತದೆ. ಹಿಂಗೆ ಹಂಗಿತ್ತು ಅಂದ್ರೆ ಇಟ್ಟು ಬಿಡಪ್ಪ. ನೋಡಿ ಸಿದ್ಧಾರು, ನಿನ್ನ ಮನಸ್ಸಿಗೆ ಆನಂದ ಆಕತ್ತಂದ್ರೆ ಇಟ್ಟು ಬಿಡು ಅಂದರು. ಯಾವಾಗಿಂದ ನಿನ್ನ ಮನಸ್ಸಿಗೆ ಆನಂದ ಆಕಿತ್ತು ಅಂದ್ರೆ ಇಟ್ಟು ಬಿಡುವ ತಿಳ್ಕೊಂಡ್ರು. ಅವಾಗಿಂದ ಸುಮಾರು 15 ದಿವಸ ತಿಂಗಳ ಬಿಟ್ಟು ನಮ್ಮ ಒಂದು ಒಳ್ಳೆ ಕಿಮ್ಮತ್ತಿನಿಂದ ಕೆಲವುಗಟ್ಟಲೆ ಬಂಗಾರದಿಂದ ಸಿದ್ಧಾರೂಢರಿಗೆ ಏನು ಮಾಡ್ದ, ಕಿಮ್ಮತ್ತಿನಿಂದ ಒಂದು ಕಿರೀಟ ಮಾಡಿ ಅದಕ್ಕೆ ಚಂದನ ಹಳ್ಳಿ ಗಿಳ್ಳೆಲ್ಲ ಕುಂದಿರ್ಸಿ ಕಿಮ್ಮತ್ತಿನ ಕಿರೀಟ ಮಾಡಿಕೊಂಡು ತೊಗೊಂಡು ಬರೋದ್ರಾಗ ಮತ್ತೆ ಸಿದ್ಧಾರೂಢರು ಹಂಗೆ ಕುಂತಿದ್ರು. ಯಪ್ಪ ಸಿದ್ಧಾರೂಢ ಅಂದ. ಯಾವಾಗಿಂದ ಯಾಕ ನಾವತ್ತು ಹೇಳಿ ಹೋಗಿದ್ದೇನೆಪ್ಪ, ನಿನ್ನ ತಲೆ ಮೇಲೆ ಅದು ಬಂಗಾರ ಕಿರೀಟ ಇಟ್ಟರೆ ನನ್ನ ಮನಸ್ಸಿಗೆ ಆನಂದ ಆಗ್ತದೆ ತಂದಿದ್ದೆಲ್ಲ, ಅದಕ್ಕೆ ಅದು ತೊಗೊಂಡು ಬಂದಿನಪ್ಪ. ಹೌದಪ್ಪ, ಅವತ್ತು ತಂದಿದ್ದಲ್ಲ, ಇದ್ರ ತಲೆ ಮೇಲೆ ಬಂಗಾರ ಕಿರೀಟ ಇಟ್ಟರೆ ನಿನ್ನ ಮನಸ್ಸಿಗೆ ಆನಂದ ಆಗ್ತದೆ ಅಂದಿದ್ದಲ್ಲ, ಆನಂದ ಆಗ್ತದೆ, ಇಟ್ಬಿಡು. ಯಾವಾಗಿಂದ ಇಟ್ಟು ಬಿಡಪ್ಪ ತಿಳ್ಕೊಂಡಂದಾಗ ಅವ ಪಾಪ ಬಂಗಾರದ ಕಿರೀಟನ್ನು ಮಾಡಿ ಯಾವಾಗಿಂದ ಬಂಗಾರ ಕಿರೀಟದ ಇಟ್ಟಂದ ಒಂದು ಸ್ವಲ್ಪ ದೂರ ಹೋಗಿ ನಿಂತ ಕಣ್ಣು ತುಂಬ ನೀರು ತಂದ. ಯಾರು? ಶ್ರೀಮಂತ. ಯಾಕೆ ಕಣ್ಣು ತುಂಬ ನೀರು ತಂದ? ದುಃಖದ ಕಣ್ಣೀರು ಅಲ್ಲ, ಕಲ್ಪನಾ ಇರಲಿ ಮಗ, ದುಃಖದ ಕಣ್ಣೀರು ಅಲ್ಲ, ಆನಂದ ಆಯಿತು. ಸಿದ್ಧಾರೂಢರು ನೋಡಿ ಅವನಿಗೆ ಅಟ್ಟು ಆನಂದ ಆಗಿ. ಯಾಕೆ ಸಿದ್ಧಾರೂಢರಿಗೆ ಅಂತಾನೆ, ಯಪ್ಪ ಇವತ್ತು ನೀ ಎಷ್ಟು ಚಂದ ಕಾಣಕತ್ತಿ ಅಂತಂದ್ರೆ ಒಂದು ಸಣ್ಣ ಕೂಸ್ಕೊಂಡಂಗೆ ಕಾಣಕತ್ತಿಯಪ್ಪ, ಎಲ್ಲಿ ನಂದೇ ದೃಷ್ಟಿ ಹಾಕದೆ ನಿನಗೆ, ನಂದೇ ನೆದರಾಕದೆ ನಿನಗೆ ತಿಳ್ಕೊಂಡೊಂದು ಪಾಪ ಮಾರವಾಡಿ ದೂರ ನಿಂತು ಅದು ನೋಡಿ ಆನಂದ ಪಟ್ಟು ಏನ್ರಿ ಕಣ್ತು ಮನೆ ಇರ್ತಕ್ಕಂಥ ತನ್ನ ಮನೆಗೆ ಅಂತ ತಾವು ಯಾವಾಗಿಂದ ತನ್ನ ಮನೆಗೆಂದ ತಾ ಹೋದ ಅವಾಗಿಂದ ಸಿದ್ಧಾರೂಢರು ನೋಡ್ರಿ ಅವ್ರ ಮನಸ್ಸು ಅಂತದು ಅಲ್ಲ. ಇದ್ರ ತಲೆ ಮೇಗಿಂದ ಬಂಗಾರ ಕಿರೀಟ ಇಟ್ಟರೆ ಅವನ ಮನಸ್ಸಿಗೆ ಆನಂದ ಆಗ್ತದತ್ತ ಒಂದು ಇಟ್ಟನ ತಂದಾಗ ತೆಗಿಬಾರ್ದತ್ತು ಕೊಡೋದು ಏನ್ರಿ, ಹಂಗೆ ಇಟ್ಕೊಳ್ತಾರೆ. ಯಾವಾಗಿಂದ ತಲೆ ಮೇಗಿಂದ ಕಿರೀಟ ಇಟ್ಕೊಂಡು ನಾನು ಹಂಗೆ ಕುಂತರು. ದಿವಸ ಆಯಿತು, ವಾರ ಆಯಿತು, ತಿಂಗಳಾಯಿತು. ಅವ್ರೇನಂದ ಯಾರೇ ಬಂದಂದ್ರೆ, ಯಪ್ಪ ಸ್ನಾನ ಮಾಡಬಾರ ಅಂದ್ರೆ ಸ್ನಾನ ಮಾಡೋರು, ಯಪ್ಪ ಊಟ ಮಾಡಬಾರಂದ್ರೆ ಊಟ ಮಾಡೋರು, ಯಪ್ಪ ನೀರು ಕುಡಿಬಾರಿ ಅಂದ್ರೆ ನೀರು ಕುಡಿಯೋರು ಏನ್ರಿ. ಇಲ್ಲಾಂದ್ರೆ ಅಂದ್ರೆ ಯಾರು ಕರಿಲ್ಲ ಅಂದ್ರೆ ಅವ್ರು ಹೇಳ್ತಿದ್ದೇ ಇಲ್ಲ. ಅವ್ರಿಗೆ ಯಾವ ಹಸಿವು, ನೀರಡಿಕೆ, ಯಾವ ನಿದ್ರೆ ಯಾವುದು ಕೂಡ ಬೇಕಾಗಿದ್ರಿ. ಯಾಕೆ? ಆ ಒಳಗಿರ್ತಕ್ಕಂಥ ಮನಸ್ಸ ನೋಡ್ರಿ, ಮನಸ್ಸಿದ್ರೆ ಊಟ ಹೋಗ್ತದ. ಊಟದ ಮ್ಯಾಗ ಮನಸ್ಸಿದ್ರೇ ಊಟ ಮಾಡಕ್ಕೆ ಮನಸ್ಸಾಗ್ತದೆ.
ನೀರು ಕುಡಿಬೇಕನ್ನತಕ್ಕಂಥ ಮನಸ್ಸಾಯ್ತು ಅಂದ್ರೆ ನೀರು ಕುಡಿತದ. ಮತ್ತು ಆ ಮನಸ್ಸನ್ನೇ ಆ ಕಡೆಯಿಂದ ಕೊಟ್ಟಾಗ ಇಲ್ಲಿ ನೀರು ಕುಡಿಬೇಕನ್ನತಕ್ಕಂಥ ಅವಕಾಶ ಎಂದ್ವಿ ಆಸೆ ಇಲ್ಲ ಏನ್ರಿ, ಯಾವುದು ಕುಡ್ದಾಗಿಲ್ಲ. ಉಣ್ಬೇಕನ್ನುವಂಥ ಆಸೆ ಇಲ್ಲ, ಮೈ ತೊಗೋಬೇಕನ್ನೋ ಆಸೆ ಇಲ್ಲ. ಆದ್ರೆ ಸಿದ್ಧಾರೂಢರಿಂದ ತಲೆ ಮೇಗಿಂದ ಬಂಗಾರ ಕಿರೀಟ ಇಟ್ಕೊಂಡು ಹಂಗೆ ಕುಂತರು. ಎಲ್ಲಿ ಅಪ್ಪಿ ತಪ್ಪಿ ತಲೆ ಮೇಗೆ ಇಟ್ಟಿರ್ತಕ್ಕಂಥ ಕಿರೀಟ ತೆಗೆದ ಎಲ್ಲಿ ಅವನ ಮನಸ್ಸಿಗೆ ನೋವಾಗಿತ್ತು ತಂದು ತಲೆ ಮೇಗಿಂದ ಕಿರೀಟ ಇಟ್ಕೊಂಡು ಹಂಗೆ ಕುಂತು. ಯಾವಾಗಿಂದ ಹಂಗೆ ಕುಂತು ತಿಂಗಳಾಯ್ತು. ಒಳಗಿದ್ರಿಂದ ಕಿರೀಟ ನೀರು ಬಿಟ್ಟು ತಲೆ ಸೆಲ್ತ್ ಹೋಗಿತ್ತು ಮ್ಯಾಲೆ. ಸಿದ್ಧಾರೂಢ ತಲೆ ಕೂದಲಿದ್ದು ಯಾವಾಗಿಂದ ಸೆಲ್ತ್ ಹೋಗಿಬಿಟ್ಟಿತ್ತು. ಹಂಗೆ ಇಟ್ಕೊಂಡು ಕುಂತಾರ. ಮತ್ತು ಮಠ ಮಾನ್ಯ ಅಂದಾಗ ಗುಡಿ ಗುಂಡಾರ ತಂದಾಗ ಮೇನ್ರಿ ಎಲ್ಲರೂ ಒಳ್ಳೆಯವ್ರಿಗೆ ಹೆಂಗೆ ಬರ್ತಾರೆ ರೀ? ಒಳ್ಳೆಯವರು ಬರ್ತಾರಂದ್ರೆ ನಮ್ಮ ಮಠಕ್ಕೆ. ಈಗ ನಮ್ಮ ಮಠಗಳವ, ನಮ್ಮ ಮಠಕ್ಕೆ ಅಂದ್ರೆ ಎಲ್ಲರೂ ಬರೋರು, ಒಳ್ಳೆಯವ್ರನ್ನೂ ಬರೋರು, ಕೆಟ್ಟವ್ರನ್ನೂ ಬರೋರು, ಎಲ್ಲರೂ ಬೇಡ್ಕೊಳಕ್ಕೆ. ಒಬ್ಬ ಕಾಳಿದ್ರು ಕೂಡ ಇವತ್ತು ನಾ ಕಳ್ತನ ಕೊಂಡಿನಪ್ಪ, ಯಾರ ಕೈ ಸಿಗಲಾರ್ದು ನೋಡ್ಕೊಂಡು ಬೇಡ್ಕೊಂಡು ಬರೋರು.